ಟೈಲರ್ ಸೀರೀಸ್ ಅಂತ ಕೇಳ್ತಾರೆ. ಓಕೆನಾ? ಇದರಲ್ಲಿ ಈ ಥರ ಇರುತ್ತೆ ನೋಡ್ರಿ. ಟೈಲರ್ ಸೀರೀಸ್ ಫಾರ್ಮುಲಾ y ಆಫ್ x ಈಸ್ ಈಕ್ವಲ್ ಟು y ಆಫ್ x ನಾಟ್ ಪ್ಲಸ್ x ಮೈನಸ್ x ನಾಟ್ ಬೈ 1 ಫ್ಯಾಕ್ಟೋರಿಯಲ್ ಪವರ್ 1 ಪವರ್ y ಪವರ್ 1 x ನಾಟ್ ಪ್ಲಸ್ x ಮೈನಸ್ x ನಾಟ್ ಹೋಲ್ ಸ್ಕ್ವೇರ್ 2 ಫ್ಯಾಕ್ಟೋರಿಯಲ್ ಇಂಟು y ಡಬಲ್ ಡ್ಯಾಶ್ ಆಫ್ x ನಾಟ್ ಪ್ಲಸ್ x ಮೈನಸ್ x ನಾಟ್ ಹೋಲ್ ಕ್ಯೂಬ್ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು y ತ್ರಿಬಲ್ ಡ್ಯಾಶ್ ಆಫ್ x ನಾಟ್ ಹಂಗೆ ಸೊ ಆನ್ ಅಂದರೆ ಇಲ್ಲಿ ನಿಮ್ಮ ಫಾರ್ಮುಲಾ ಇದೆ ನೋಡ್ರಿ ಹಿಂಗೆ. ಓಕೆನಾ? ಇಲ್ಲಿ ವೈ ತ್ರಿಬಲ್ ಡ್ಯಾಶ್ ಆಫ್ ಎಕ್ಸ್ನ ಇಲ್ಲಿ ನಿಮ್ಗೆ ಕಾಣೋದಿಲ್ಲ, ಇದು ವೈ ಡ್ಯಾಶ್, ಇಲ್ಲಿ ವೈ ಡಬಲ್ ಡ್ಯಾಶ್. ಇದು ಝೂಮ್ ಹಾಕಿದ್ರು ಸೊ ಕಾಣಿಸುತ್ತೆ ನೋಡ್ರಿ. ವೈ ಡ್ಯಾಶ್, ವೈ ಡಬಲ್ ಡ್ಯಾಶ್, ವೈ ತ್ರಿಬಲ್ ಡ್ಯಾಶ್ ಪ್ಲಸ್ ಆದಮೇಲೆ ಮತ್ತು ಎಕ್ಸ್ ಮೈನಸ್ ಎಕ್ಸ್ ನಾಟ್ ಹೋಲ್ ಪವರ್ 4/4 ಫ್ಯಾಕ್ಟರ್ ಇಂಟು ವೈ ಪವರ್ 4 ಆಫ್ ಎಕ್ಸ್ ನಾಟ್. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋದ್ರೆ. ಓಕೆನಾ? ಟೈಲರ್ ಸೀರೀಸ್ ನಾನು ಹೇಳ್ತಿದ್ದೀನಿ, ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಇದರಲ್ಲಿ. ಇದು ಫಾರ್ಮುಲಾಸ್. ಓಕೆನಾ? ಇದಾದ್ಮೇಲೆ ಇದರಲ್ಲಿ ನೋಡ್ರಿ ಮಾಡ್ಯೂಲ್ 5 ಒಳಗೆ ಬೈ ಟೈಲರ್ ಸೀರೀಸ್ ಮೆಥಡ್ ಫೈಂಡ್ ದ ವ್ಯಾಲ್ಯೂ ಆಫ್ y at x is equal to 0.1 x is equal to 0.2 ಅಂತ ಕೇಳ್ತಾರೆ. ಫಾರ್ ದ 5 ಡೆಸಿಮಲ್ ಪ್ಲೇಸಸ್ ಅಂತ ಕೇಳ್ತಾರೆ. ಅದನ್ನೇನು ತಲೆ ಕೆಡ್ಸ್ಕೊಬೇಡ್ರಿ. ಈಗ dy by dx is equal to x square by 1 ಅಂತ ಇತ್ತಲ್ಲ, ಮತ್ತೆ ಇಲ್ಲಿ y ಆಫ್ 0 is equal to 1 ಇದಷ್ಟೇ ನೋಡ್ಕೊಳ್ರಿ ಫಸ್ಟ್. ಇವೆರಡು x is equal to ಇದು x is equal to ನೋಡ್ಬೇಡ್ರಿ. ಓಕೆನಾ? ಫಸ್ಟ್ ಏನು ಮಾಡ್ರಿ, dy by dx is equal to x square y minus 1 ಅಂತ ಐತೆ. ಇದು dy by dx ಅಂತ ಏನಂತ ಬರಿಬೋದು ನಾವು, y ಡ್ಯಾಶ್ ಅಂತಾನು ಬರಿಬೋದು. y ಡ್ಯಾಶ್. ಓಕೆನಾ? y ಡ್ಯಾಶ್ ಅಂದ್ರೆ x ಸ್ಕ್ವೇರ್, dy by dx ಅನ್ನ ನಾವು y ಡ್ಯಾಶ್ ಅಂತ ಬರಿತೀವಿ. y ಡ್ಯಾಶ್ is equal to x ಸ್ಕ್ವೇರ್ ಮೈನಸ್ x ಸ್ಕ್ವೇರ್ y ಮೈನಸ್ 1 ಅಂತ ತಗೊಂತೀವಿ. ಓಕೆನಾ? ನೆಕ್ಸ್ಟ್ ಏನು ಮಾಡ್ತೀವಿ, ಇದನ್ನ ಡಿಫ್ರೆನ್ಶಿಯೇಟ್ ನಾವು ಎಲ್ಲಿ ಮಟ್ಟ ಮಾಡಬೇಕು, ಅಪ್ ಟು ಪವರ್ 4 ಮಟ್ಟ ಮಾಡಬೇಕು. ಓಕೆನಾ? ನಾನು ಎಕ್ಸ್ಟ್ರಾ 5 ಮಾಡಿದ್ದೀನಿ, ನೀವು 5 ಏನು ಬೇಡ, ಅಪ್ ಟು 4 ಮಾಡಬೇಕು. y ಪವರ್ 4 ಡ್ಯಾಶ್ ಮಟ್ಟ ಮಾಡಬೇಕು. ಓಕೆನಾ? y ಡ್ಯಾಶ್ ಅಂದ್ರೆ ಏನು, ಎಕ್ಸ್ ಸ್ಕ್ವೇರ್ y ಮೈನಸ್ 1. ಓಕೆನಾ? y ಡ್ಯಾಶ್ ಅವರೇ ಕೊಟ್ಟಿದ್ದಾರೆ. ನೆಕ್ಸ್ಟ್ y ಡಬಲ್ ಡ್ಯಾಶ್ ಅಂದ್ರೆ ಏನು, ಮತ್ತೆ ಇದನ್ನು ಇಂಟಿಗ್ರೇಷನ್ ಮಾಡಬೇಕು, ಅಲ್ಲ ಸಾರಿ ಡಿಫ್ರೆನ್ಸಿಯೇಷನ್ ಮಾಡಬೇಕು. ಎಕ್ಸ್ ಸ್ಕ್ವೇರ್ y ಅಂತ ಐತಿ, ಎರಡು ಸಪ್ರೇಟ್ ಯು ವಿ ರೂಲ್ ಹಾಕ್ತೀರಾ. u ಇಂಟು ಡಿಫ್ರೆನ್ಸಿಯೇಷನ್ ಆಫ್ v. ಓಕೆನಾ? u ಇಂಟು ಡಿಫ್ರೆನ್ಸಿಯೇಷನ್ ಆಫ್ y ಡ್ಯಾಶ್ ಅಂದ್ರೆ y ಅಂದ್ರೆ y ಡ್ಯಾಶ್. ಓಕೆನಾ? ಪ್ಲಸ್ y ಹಂಗೆ ಹಿಡ್ಕೊಂಡು ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಏನು, ಎಕ್ಸ್ ಪವರ್ ಎನ್ ಫಾರ್ಮುಲಾ ಏನು, ಎಕ್ಸ್ ಪವರ್ ಎನ್ ಇಸ್ ಈಕ್ವಲ್ ಟು ಎನ್ ಇಂಟು ಎಕ್ಸ್ ಪವರ್ ಎನ್ ಮೈನಸ್ 1. ಓಕೆನಾ? ಅದಾಗ್ದಾಗ ಏನಾಗ್ತದೆ, 2x ಆಗುತ್ತೆ. ಓಕೆನಾ? ಮೈನಸ್ ಆಸ್ ಇಟ್ ಈಸ್ 1 ಇಂದ ಇಂಟಿಗ್ರೇಷನ್ ಏನು, 0 ಆಗುತ್ತೆ. ಓಕೆನಾ? 0 ಆಗುತ್ತೆ. ಈಸ್ ಈಕ್ವಲ್ ಟು ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ವೈ 2xy ಅಂತ ಬರ್ಕೊಂತೀನಿ. ಇದು y ಡಬಲ್ ಡ್ಯಾಶ್. y ತ್ರಿಬಲ್ ಡ್ಯಾಶ್ ಅಂದ್ರೆ ಇದನ್ನು ಇವೆರಡಕ್ಕೂ ಮತ್ತೆ ಇವೆರಡಕ್ಕೂ ಮತ್ತೆ ಇವೆರಡಕ್ಕೂ ಏನು ಮಾಡ್ತೀವಿ ನಾವು, ಇದು 2 ಕಾನ್ಸ್ಟೆಂಟ್ ಹೊರಗೆ ಇಟ್ಕೊಂತೀವಿ. ಎಕ್ಸ್ ಸ್ಕ್ವೇರ್ ವೈ ಡ್ಯಾಶ್ ಅನ್ನ ಮತ್ತೆ ಇಂಟಿಗ್ರೇಷನ್ y ತ್ರಿಬಲ್ ಡ್ಯಾಶ್ ಅಂದ್ರೆ y2ದು ಇನ್ನೊಂದ್ಸತಿ ಇಂಟಿಗ್ರೇಷನ್ ಮಾಡಿದ್ರೆ y ತ್ರಿಬಲ್ ಡ್ಯಾಶ್. ಈಗ ಇಲ್ಲೈತಲ್ಲ ಎಕ್ಸ್ ಸ್ಕ್ವೇರ್ ವೈ ಡ್ಯಾಶ್, ಇದಕ್ಕೆ ಯು ವಿ ರೂಲ್ ಹಾಕ್ರಿ. ಎಕ್ಸ್ ಹಂಗೆ ಹಿಡ್ಕೊಂಡು ಎಕ್ಸ್ ಸ್ಕ್ವೇರ್ ಹಂಗೆ ಹಿಡ್ಕೊಂಡು ಡಿಫ್ರೆನ್ಸಿಯೇಷನ್ ಆಫ್ ವೈ ಡ್ಯಾಶ್ ವೈ ಡಬಲ್ ಡ್ಯಾಶ್ ಪ್ಲಸ್ ವೈ ಡ್ಯಾಶ್ ಹಂಗೆ ಹಿಡ್ಕೊಂಡು ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ 2x. ಓಕೆನಾ? ಪ್ಲಸ್ ಹಾಕೊಂಡು ಮತ್ತೆ 2 ಕಾನ್ಸ್ಟೆಂಟ್ ಅಂದರೆ ಎಕ್ಸ್ ವೈ ಒಳಗೆ 2 ಕಾನ್ಸ್ಟೆಂಟ್ ಎಲ್ಲ ಹೊರಗೆ ಇಟ್ಕೊಂಡು ಇಲ್ಲ ಜೊತೆ ಇಟ್ಕೊಂಡು ಬ್ರ್ಯಾಕೆಟ್ ಹಾಕ್ತೀವಿ. ಎಕ್ಸ್ ಹಂಗೆ ಇಟ್ಕೊಂಡು ಡಿಫ್ರೆನ್ಸಿಯೇಷನ್ ಆಫ್ ವೈ ಡ್ಯಾಶ್ ಆಗುತ್ತೆ, ಪ್ಲಸ್ ವೈ ಹಂಗೆ ಇಟ್ಕೊಂಡು ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಏನಾಗುತ್ತೆ, 1 ಆಗುತ್ತೆ. 1 ಇಂಟು 1 ಅಂತ ಬರ್ತೀವಿ. ನೆಕ್ಸ್ಟ್ ಅದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗ್ತಿರುತ್ತೆ. 2xy ಡ್ಯಾಶ್ ಇದು ಮತ್ತೆ ಇಲ್ಲಿ 2 ಐತಲ್ಲ, 2 ಇಂಟು ಎಕ್ಸ್ ವೈ ಡ್ಯಾಶ್ ಮಲ್ಟಿಪ್ಲೈ ಮಾಡ್ತೀವಿ ಎರಡು ಕಡೆ ಈ ಒಳಗಿನ ಬ್ರ್ಯಾಕೆಟ್ ಒಳಗೆ. ಓಕೆನಾ? ಅವಾಗ 2 ಇಂಟು ಎಕ್ಸ್ ಆದಾಗ 4, ಇಲ್ಲಿ 2 ಇಂಟು ಎಕ್ಸ್ ವೈ ಡ್ಯಾಶ್ ಆಗತ್ತೆ, ಮತ್ತು 2 ಇಂಟು ಎಕ್ಸ್ ವೈ ಡ್ಯಾಶ್ 2 ಇಂಟು ಎಕ್ಸ್ ವೈ ಡ್ಯಾಶ್ ಪ್ಲಸ್ 2 ಇಂಟು ಎಕ್ಸ್ ವೈ ಡ್ಯಾಶ್ ಏನಾಗುತ್ತೆ, 4xy ಡ್ಯಾಶ್ ಆಗುತ್ತೆ, ಪ್ಲಸ್ 2y ಆಗುತ್ತೆ. ಓಕೆನಾ? 2 ಇಂಟು ವೈ 2y ಆಗುತ್ತೆ. ಓಕೆನಾ? ಇದನ್ನ ಮತ್ತೆ ಇಂಟಿಗ್ರೇಷನ್ ಮಾಡ್ತೀವಿ. y ಪವರ್ 4 ಅಂದರೆ ಈಗ ಎಕ್ಸ್ ಸ್ಕ್ವೇರ್ ವೈ ಡಬಲ್ ಡ್ಯಾಶ್ ಐತಲ್ಲ, ಅದನ್ನು ಯು ವಿ ರೂಲ್ ಹಾಕ್ತೀರಾ. ಎಕ್ಸ್ ಸ್ಕ್ವೇರ್ ವೈ ಎಕ್ಸ್ ಸ್ಕ್ವೇರ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ವೈ ಡಬಲ್ ಡ್ಯಾಶ್ ಏನು ವೈ ತ್ರಿಬಲ್ ಡ್ಯಾಶ್ ಆಗುತ್ತೆ, ಪ್ಲಸ್ ವೈ ಡಬಲ್ ಡ್ಯಾಶ್ ಹಂಗೆ ಇಟ್ಕೊಂಡು ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಏನು 2x ಆಗುತ್ತೆ. ಓಕೆನಾ? ನೆಕ್ಸ್ಟ್ ಪ್ಲಸ್ ಇಲ್ಲಿ 4, ನಾನು ಇದನ್ನ ಎಕ್ಸ್ಟ್ರಾ ಮಾಡಿದೆ, ಇದನ್ನ ಇಲ್ಲೈತಲ್ಲ ಎಕ್ಸ್ ಸ್ಕ್ವೇರ್ ವೈ ಡಬಲ್ ಡ್ಯಾಶ್ ಪ್ಲಸ್ 2xy ಡಬಲ್ ಡ್ಯಾಶ್ ಇಂಟು 2 ಇದನ್ನು 2 ಎಕ್ಸ್ 2xy ಡ್ಯಾಶ್ ಪ್ಲಸ್ ವೈ ಅಂತ ಇರುತ್ತಲ್ಲ, ಅದನ್ನೇ ನಾವು ಇನ್ನೊಂದ್ಸತಿ ಮೀನ್ಸ್
ಏನದು ಡಿಫ್ರೆನ್ಷಿಯೇಷನ್ ಮಾಡಿದ್ದೀವಿ. ಬೇಕಾದ್ರೆ ನೀವು ಇದೈತಲ್ಲ ಇದೈತಲ್ಲ ಇದನ್ನ ಮಾಡಿದ್ರೆ ಈಸಿ ಆಗುತ್ತೆ ಇನ್ನು. ಓಕೆನಾ? ಇದನ್ನ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ 4 ಕಾನ್ಸ್ಟೆಂಟ್ ತಗೊಂಡು ಎಕ್ಸ್ ಮತ್ತು ವೈ ಡ್ಯಾಶಿಗೆ ನಾವು ಏನದು ಯು ವಿ ರೂಲ್ ಹಾಕಿದ್ರೆ ಈಸಿ ಆಗುತ್ತೆ. ಆಮೇಲೆ 2y 2 ಅಂದರೆ ಕಾನ್ಸ್ಟೆಂಟ್, ವೈ ಅಂದರೆ ವೈ ಡಿಫ್ರೆನ್ಷಿಯೇಷನ್ ವೈ ಡ್ಯಾಶ್ ಆ ಥರ ಮಾಡ್ತೀವಿ. ನಾನೀಗ ಇಲ್ಲಿರುತ್ತಲ್ಲ ಇದನ್ನೇ ತಗೊಂಡಿದ್ದೀನಿ. ಓಕೆನಾ? 2 ಇಂಟು 2 ಕಾನ್ಸ್ಟೆಂಟ್ ಅಂತ ತಗೊಂಡು ಎಕ್ಸಿಗೆ ಮತ್ತು ವೈಗೆ ಎಕ್ಸ್ ಮತ್ತು ವೈ ಡ್ಯಾಶಿಗೆ ಯು ವಿ ರೂಲ್ ಹಾಕಿದ್ದೀನಿ. ಪ್ಲಸ್ 2 ಕಾಮನ್ ತೆಗೆದು ಇದಕ್ಕೆ ಇವೆರಡಕ್ಕೂ ಯು ವಿ ರೂಲ್ ಹಾಕಿ ಪ್ಲಸ್ ವೈದು ಏನು ನಮಗೆ ಡಿಫ್ರೆನ್ಷಿಯೇಷನ್ನು ವೈ ಡ್ಯಾಶ್ ಆಗೋದಾ. ಇದಿಷ್ಟು ಆದಮೇಲೆ ಇಲ್ಲಿ 2 ಒಳಗಿಂದ ಮಲ್ಟಿಪ್ಲೈ ಮಾಡ್ತೀನಿ, ಇದಕ್ಕೂ ಮಲ್ಟಿಪ್ಲೈ ಮಾಡ್ತೀನಿ, ಇದಕ್ಕೂ ಮಲ್ಟಿಪ್ಲೈ ಮಾಡ್ತೀನಿ, ಇದಕ್ಕೂ ಮಲ್ಟಿಪ್ಲೈ ಮಾಡಿ ಇದಕ್ಕೂ ಮಲ್ಟಿಪ್ಲೈ ಮಾಡ್ತೀನಿ. ಈಗ ಟೋಟಲ್ ಆನ್ಸರ್ ಏನು ಬರ್ತೈತಿ? ವೈ ಟ್ರಿಬಲ್ ಡ್ಯಾಶ್ ಇರೋದು ಒಂದು ಕಡೆ ಬರೀರಿ, ವೈ ಡಬಲ್ ಡ್ಯಾಶ್ ಇರೋದು ಒಂದು ಕಡೆ ಬರೀರಿ, ಸಿಂಗಲ್ ಡ್ಯಾಶ್ ಇರೋದು ಒಂದು ಕಡೆ ಬರೀರಿ. ಎಕ್ಸ್ ಸ್ಕ್ವೇರ್ ವೈ ಟ್ರಿಬಲ್ ಡ್ಯಾಶ್ 6xy ಡಬಲ್ ಡ್ಯಾಶ್ ಪ್ಲಸ್ 6y ಡ್ಯಾಶ್ ಅಂತ ಬರುತ್ತೆ. ಓಕೆನಾ? ನೆಕ್ಸ್ಟ್ ಏನು ಮಾಡ್ತೀವಿ ನಾವು? ವೈ ಪವರ್ 5 ಅಂತ ವೈ ಪವರ್ 4 ಮಟ್ಟ ಮಾಡಿರಿ ಸಾಕು. ಓಕೆ, ಅವ್ರು ಏನು ಕೇಳಿದ್ರು 4 ಮಟ್ಟ ಮಾಡಿರಿ. ಈಗ ವೈ ಮಟ್ಟ ಕಂಡುಹಿಡಿದ್ವಿ. ನಮಗೆ ಏನು ಬೇಕು? ಫಾರ್ಮುಲಾ ಒಳಗೆ ಏನೈತಿ ನಮಗೆ? ಫಾರ್ಮುಲಾ ಏನಂತ ವೈ ಆಫ್ ಎಕ್ಸ್ ನಾಟ್ ಅಂತ ಐತಿ. ಎಕ್ಸ್ ನಾಟ್ ಅಂದರೆ ಏನು ನಮಗೆ? ಅದು ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಕೊಟ್ಟಿರ್ತಾರೆ ವೈ ಆಫ್ 0 = 1. ಇಲ್ಲಿ ವೈ ಬ್ರ್ಯಾಕೆಟ್ ಒಳಗೆ ಇರುತ್ತಲ್ಲ ಅದು ಎಕ್ಸ್ ನಾಟ್ ಅಂತ ಕರಿತೀವಿ. ಇಲ್ಲಿ ಈ ಕಡೆ = ಆದ್ಮೇಲೆ ಇರುತ್ತಲ್ಲ ಅದಕ್ಕೆ ವೈ ನಾಟ್ ಅಂತ ಕರಿತೀವಿ. ಓಕೆನಾ? ನಮಗೇನು ಮಾಡ್ಬೇಕು ಈಗ? ವೈ ಡ್ಯಾಶ್ ಆಫ್ ಎಕ್ಸ್ ನಾಟ್ ಕಂಡುಹಿಡಿಬೇಕು. ಯಾಕಂದರೆ ಫಾರ್ಮುಲಾದಲ್ಲಿ ಇದೆ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ವೈ ಆಫ್ ಎಕ್ಸ್ ನಾಟ್ ಕಂಡುಹಿಡಿತೀವಿ. ಓಕೆನಾ? ವೈ ಡ್ಯಾಶ್ ಆಫ್ ಎಕ್ಸ್ ನಾಟ್ ಕಂಡುಹಿಡಿಬೇಕು, ವೈ ಡಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಕಂಡುಹಿಡಬೇಕು, ವೈ ತ್ರಿಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಪ್ಲಸ್ ವೈ ಫೋರ್ಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಕಂಡುಹಿಡಿಬೇಕು. ಓಕೆನಾ? ನಾವು ಅದಕ್ಕೆ ವೈ ಡ್ಯಾಶ್ ಆಫ್ ಎಕ್ಸ್ ನಾಟ್ ಅಂದರೆ ಏನು? ವೈ ಡ್ಯಾಶ್ ಅಂದರೆ ಏನು? ಎಕ್ಸ್ ಸ್ಕ್ವೇರ್ ವೈ ಮೈನಸ್ 1. ಓಕೆನಾ? ಇದಕ್ಕೆ ಎಕ್ಸ್ ಜಾಗದಕ್ಕೆ ಎಕ್ಸ್ ನಾಟ್ ವ್ಯಾಲ್ಯೂ ಏನು? ಎಕ್ಸ್ ನಾಟ್ ವ್ಯಾಲ್ಯೂ ಏನು? 0. ಓಕೆನಾ? ಅದನ್ನು ಹಾಕ್ತೀವಿ. ಓಕೆನಾ? ಅವಾಗ ಏನಾಗುತ್ತೆ? 0 ಹಾಕಿದಾಗ -1 ಆನ್ಸರ್ ಬರುತ್ತೆ. ವೈ ಡ್ಯಾಶ್ ಆಫ್ ಎಕ್ಸ್ ನಾಟ್ ಏನಾಗುತ್ತೆ? -1 ಆಗುತ್ತೆ. ಈಗ ವೈ ಡಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಅಂದರೆ ಏನು? 0. ಅವಾಗ ಏನಾಗುತ್ತೆ? ಈಗ ಎಕ್ಸಿಗೆ ಇಲ್ಲಿ ನೋಡ್ರಿ, ಎಕ್ಸಿಗೆ 0 ಆಗ್ತಾ ಹೋಗ್ರಿ, ಅಂದರೆ ಎಕ್ಸ್ ನಾಟ್ ವ್ಯಾಲ್ಯೂ ಆಗ್ತವೆ. ಎಕ್ಸ್ ನಾಟ್ ವ್ಯಾಲ್ಯೂ ಅಂದರೆ ಏನು? ಎಕ್ಸ್ ನಾಟ್ ವ್ಯಾಲ್ಯೂ ಏನೈತೆ? 0. ಎಕ್ಸಿಗೆಲ್ಲ 0 ಹಾಕಂತ ಹೋಗಿ. ಮತ್ತು ಇಲ್ಲಿ ನೋಡ್ರಿ, ವೈ ಡ್ಯಾಶ್ ಅಂತ ಇದೆ. ವೈ ಡ್ಯಾಶ್ ಅಂದರೆ ಏನು? -1. ಅದು -1 ಹಾಕ್ತೀವಿ. 2 ಇಂಟು ಎಕ್ಸ್ ಅಂದರೆ ಏನು? 0. ವೈ ಅಂದರೆ ಏನು? ವೈ ಅಂದರೆ ಏನು? ಇಲ್ಲಿ ನೋಡ್ರಿ, ಇಲ್ಲಿ ವೈ ಅಂದರೆ ವೈ ನಾಟ್ ಏನು? 1. ಎಕ್ಸ್ ಅಂದರೆ ಎಕ್ಸ್ ನಾಟ್. ಓಕೆನಾ? ಅದ್ರ ವ್ಯಾಲ್ಯೂಸ್ ಹಾಕ್ತಾ ಹೋಗ್ತೀವಿ, ಆನ್ಸರ್ ಬರ್ತಾ ಹೋಗುತ್ತೆ ಎಲ್ಲದಕ್ಕೂ. ಈ 2, 0, 1 ಈ ಥರ ಬರುತ್ತೆ. ಇದನ್ನು ಬರ್ದಾದ್ಮೇಲೆ ಟೈಲರ್ ಸೀರೀಸ್ ಫಾರ್ಮುಲಾ ಇರುತ್ತೆ. ವೈ ಆಫ್ ಎಕ್ಸ್ ವೈ ಇಂಟು ಎಕ್ಸ್ ನಾಟ್ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಹೋಲ್ ಪವರ್ 1 ಇಂಟು 1 ಫ್ಯಾಕ್ಟರಲ್ ಬೈ ವೈ ಡ್ಯಾಶ್ ಆಫ್ ಎಕ್ಸ್ ನಾಟ್ ಪ್ಲಸ್ ಹಂಗೆ ಸೊ 1. ನಾವು ಎಲ್ಲಿ ಮಟ್ಟ ಮಾಡಬೇಕು? 4 ಮಟ್ಟ ಮಾಡಿದ್ರೆ ಸಾಕು. ಇಲ್ಲಿ ಮಟ್ಟ ವೈ ಪವರ್ 5 ಬೇಡ, 4 ಮಟ್ಟ ಮಾಡಿರಿ. ಈಗ ವೈ ಆಫ್ ಎಕ್ಸ್ ನಾಟ್ ಅಂದ್ರೆ ಏನು? ಎಕ್ಸ್ ನಾಟ್ ವ್ಯಾಲ್ಯೂ ಏನು? 0. ಓಕೆನಾ? ವೈ ಆಫ್ 0 ವ್ಯಾಲ್ಯೂ ಏನು? ಇಲ್ಲಿ ನೋಡ್ರಿ, ವೈ ಆಫ್ 0 ವೈ ಆಫ್ 0 ಏನಾಕತ್ತಿ ವ್ಯಾಲ್ಯೂ? 1. ಓಕೆನಾ? ವೈ ಆಫ್ 0 ವ್ಯಾಲ್ಯೂ ನಾವು 1 ಅಂತ ಇಡ್ತೀವಿ. ಪ್ಲಸ್ ಎಕ್ಸ್ ಅಂದರೆ ಏನು? ಗೊತ್ತಿಲ್ಲ ನಮಗೆ. ಎಕ್ಸ್ ಮೈನಸ್ ಎಕ್ಸ್ ನಾಟ್ ವ್ಯಾಲ್ಯೂ ಏನು? 0 ಡಿವೈಡೆಡ್ ಬೈ 1 ಫ್ಯಾಕ್ಟರ್ ಅಂದರೆ 1. ವೈ ಡ್ಯಾಶ್ ಆಫ್ ಎಕ್ಸ್ ನಾಟ್ ಏನೈತಿ? ವೈ ಡ್ಯಾಶ್ ಆಫ್ ಎಕ್ಸ್ ನಾಟ್ -1 ಐತಿ. ಹಂಗಾಗಿ -1 ಆಗ್ತೀವಿ. ಓಕೆನಾ? ನೀವು ಸ್ಟೆಪ್ ಎಷ್ಟು ಜಾಸ್ತಿ ಬರಿತಾ ಹೋಗ್ತೀರೋ ಅಷ್ಟು ಮಾರ್ಕ್ಸ್ ಜಾಸ್ತಿ ಕೊಡ್ತಾ ಹೋಗ್ತಾರೆ. ಓಕೆನಾ? ನೆಕ್ಸ್ಟ್ ಆಮೇಲೆ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಹೋಲ್ ಸ್ಕ್ವೇರ್ 0, ಎಕ್ಸ್ ಮೈನಸ್ ಡಿವೈಡೆಡ್ ಬೈ 2 ಫ್ಯಾಕ್ಟರ್ ಅಂದರೆ 2. ಓಕೆನಾ? ಇಂಟು ವೈ ಡಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಏನೈತಿ? ವೈ ಡಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ 0, ಹಂಗಾಗಿ 0 ಬರ್ಕೊಂತೀನಿ. ಓಕೆನಾ? ಪ್ಲಸ್ ಅಂತ ಬರ್ದು ಎಕ್ಸ್ ಮೈನಸ್ ಎಕ್ಸ್ ನಾಟ್ ಏನು? 0 ಹೋಲ್ ಪವರ್ 3 ಬೈ 3 ಫ್ಯಾಕ್ಟರ್ಲ್ ಅಂದ್ರೆ ಏನು? 3 ಇಂಟು 2 ಇಂಟು 1 ಅದನ್ನು ಬರಿತೀವಿ. ನೆಕ್ಸ್ಟ್ ಆ್ಯಸ್ ಇಟ್ ಈಸ್ ಹಂಗೆ 4 ಮಟ್ಟ ಮಾಡ್ತೀವಿ. 5 ಬೇಡ, 4 ಮಟ್ಟ ಮಾಡ್ತೀವಿ. ಓಕೆನಾ? 5 ಮಾಡಿದ್ರು ಇಲ್ಲಿ 0 ಆಗಿ ಹೋಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ತೀವಿ? -1 ಇಂಟು ಎಕ್ಸ್ ಏನಾಗುತ್ತೆ? -x ಆಗುತ್ತೆ. ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ 2 ಇಂಟು 0 ಹಾಕಿ 0 ಆಗ್ಬಿಡುತ್ತೆ. ಪ್ಲಸ್ ಎಕ್ಸ್ ಕ್ಯೂಬ್ ಬೈ 3 ಮೈನಸ್ ಎಕ್ಸ್ ಪವರ್ 4/4 ಅಂತ ಬರಿತೀವಿ. ಓಕೆನಾ? ಇಲ್ಲಿ ನೆಕ್ಸ್ಟ್
ಓಕೆನಾ. -x⁴ ಇಲ್ಲಿ ಪ್ಲಸ್ ಇಂಟು ಮೈನಸ್ ಆಗಿ ಇಷ್ಟು ಬರುತ್ತೆ. ಓಕೆನಾ. ಇಷ್ಟು ಬಂದಾದ್ಮೇಲೆ ಕ್ವಶನ್ ಕೇಳಾರ ನೋಡ್ರಿ. ಕ್ವಶನಲ್ಲಿ ಏನು ಕೊಟ್ಟಿದ್ರೆ y@x=0.1 x=0.2 ಅಂತ ಕೇಳಿರ್ತಾರಲ್ಲ, ಅದು ಏನಿಲ್ಲ, ಲಾಸ್ಟಿಗೆ ಒಂದು ಈಕ್ವೇಷನ್ ಬಂದಿರುತ್ತಲ್ಲ ನಿಮಗೆ, y(x=1 - x³ ಇದು ಬಂದಿರ್ತಲ್ಲ, ಅಲ್ಲಿಗೆ x 0.1 ಹಾಕಿದಾಗ ಏನು ಬರುತ್ತೆ, x=0.2 ಹಾಕಿದಾಗ ಏನು ಆನ್ಸರ್ ಬರುತ್ತೆ ಅಂತ ಬರೀಬೇಕು ಅಷ್ಟೇ. ಓಕೆನಾ. ವಿತ್ 5 ಡೆಸಿಮಲ್ ಪಾಯಿಂಟ್ ಅಂದರೆ ಇಲ್ಲಿ ನೋಡ್ರಿ, ಇಲ್ಲಿ ಕ್ವಶನ್ ಏನು ಕೊಡೋದು, 5 ಪ್ಲೇಸಸ್ ಆಫ್ ಡೆಸಿಮಲ್ ಅಂದರೆ 5 ಪ್ಲೇಸಸ್ ಆಫ್ ಡೆಸಿಮಲ್ ಅಂದರೆ ಪಾಯಿಂಟ್ ಆದಮೇಲೆ 5 ಡಿಜಿಟ್ಸ್. ಓಕೆನಾ. ಪಾಯಿಂಟ್ ಆದಮೇಲೆ 1 2 3 4 5. ಓಕೆನಾ. ಇದಾಯ್ತು. ನೆಕ್ಸ್ಟ್ ಅದರಲ್ಲೇ ಟೈಲರ್ ಸೀರೀಸ್ ಒಳಗೆ ಮತ್ತೆ ಡಿಫ್ರೆಂಟ್ ಪ್ರಾಬ್ಲಮ್. ಓಕೆನಾ. ಇದು ಹೆಂಗಿದೆ ಅಂದರೆ, ಇದು ಕ್ವಶನ್ ಹೆಂಗಿದೆ ನೋಡ್ರಿ, y(x) ಲಾಸ್ಟಿಗೆ ಹಾಕೋದು ಇದು, ವಿತ್ ಡಿಫ್ರೆನ್ಸ್ dy/dx 2y ಪ್ಲಸ್ 3 × e⁴x ಅಂತ ಐತಿ. ಇಲ್ಲಿ ನೋಡ್ರಿ, y(0) ಅಂದರೆ x0 ವ್ಯಾಲ್ಯೂನು 0, y0 ವ್ಯಾಲ್ಯೂ ಏನು 0. ಓಕೆನಾ. ಲೆಟ್ y' ಇಲ್ಲಿ ಏನು ಕೊಟ್ಟದಲ್ಲ, ಇದಕ್ಕೆ y' ಅಂತಾರೆ, 2y ಪ್ಲಸ್ 3 e⁴x ಅಂತ. ಓಕೆನಾ. 2 ಹಂಗೆ ಬರ್ಕೊಂಡು y ಇಂದ ಡಿಫ್ರೆನ್ಸಿಯೇಷನ್ ಏನು y' ಪ್ಲಸ್ 3 ಕಾನ್ಸ್ಟೆಂಟ್, ಹಂಗೆ e⁴x ಡಿಫ್ರೆನ್ಸಿಯೇಷನ್ ಏನು e⁴x. ಓಕೆನಾ. ನೆಕ್ಸ್ಟ್ ಹಂಗೆ y3" ಕಂಡುಹಿಡಿತೀವಿ, y4" ಕಂಡುಹಿಡಿತೀವಿ. ನೋಡ್ರಿ, ಯಾವಾಗಲೂ e⁴0 ವ್ಯಾಲ್ಯೂ 1 ಇರುತ್ತೆ. ನಾವು ಈಗ y'(x0) ಕಂಡುಹಿಡಿಬೇಕು. x0 ಅಂದರೆ ಏನು 0. ಓಕೆನಾ. y'(0) ಏನಾಗುತ್ತೆ, ಇದನ್ನು ಫಾರ್ಮುಲಾಗೆ ಹಾಕ್ತೀವಿ. ಓಕೆನಾ. 2 × 0 e⁴0 1 ಆಗುತ್ತೆ. ಅವಾಗ ಆನ್ಸರ್ ಏನು ಬರುತ್ತೆ, 3 ಬರುತ್ತೆ. ಹಂಗೆ ಎಲ್ಲದನ್ನು ಕಂಡುಹಿಡಿತಾ ಹೋಗ್ತೀವಿ. ಓಕೆನಾ. ಆಮೇಲೆ ಫಾರ್ಮುಲಾಗೆ ಹಾಕ್ತೀವಿ, ಆನ್ಸರ್ ಬರುತ್ತೆ. ಇದು ಆನ್ಸರ್ ಬಂದಿದ್ದನ್ನು ಲಾಸ್ಟಿಗೆ ಕ್ವಶನ್ ಕೇಳಿರ್ತಾರಲ್ಲ, y(x=0.2) ಇದು ಈಕ್ವೇಷನ್ ಬಂದಿರತ್ತಲ್ಲ, ಅವಾಗ ಎಕ್ಸ್ ವ್ಯಾಲ್ಯೂ ಹಾಕ್ರಿ, ಒಂದು ಆನ್ಸರ್ ಬರುತ್ತೆ 0.81 ಆ ಥರ. ಓಕೆನಾ. ಇಲ್ಲಿಗೆ ಟೈಲರ್ ಸೀರೀಸ್ ಆಯಿತು. ನೆಕ್ಸ್ಟ್ ಅದೇ ಥರನೇ ಸಿಂಪಲ್ ಬೇರೆ ಬೇರೆ ಥರ ಇದೆ, x - y² ಆ ಥರ ಇದೆ, ಇನ್ನೂ ಸಿಂಪಲ್ ಇದೆ. ಓಕೆನಾ. ಎಲ್ಲ UV ರೂಲು ಫಾರ್ಮ್ ಬೇಸ್ಡ್. ಓಕೆನಾ. ಈ ಥರ ಇರುತ್ತೆ, ಒಂದ್ಸತಿ ನೋಡ್ಕೊಳ್ಳಿ. ಇದರಲ್ಲಿ ನೋಡ್ರಿ, y' ಅಂದರೆ ಏನು, x - y² ಅಂತ ಐತಿ. ಓಕೆನಾ. ಈಗ y' ಮಾಡ್ಕೊಂಡು, y' ಅಂದ್ರೆ ಅದೇ x - y². y" ಅಂದ್ರೆ ಏನು ಗೊತ್ತಾ, x ಇಂದ ಡಿಫ್ರೆನ್ಸಿಯೇಷನ್ ಏನು 1 ಆಗುತ್ತೆ, ಮೈನಸ್ ಆಸ್ ಇಟ್ ಈಸ್. y² ಇಂದ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ 2y, x² ಇಂದ ಡಿಫ್ರೆನ್ಸಿಯೇಷನ್ 2y ಆಗುತ್ತೆ. ಅಂದರೆ x⁴n ಫಾರ್ಮುಲಾ ಹಾಕ್ತೀವಿ, x⁴n - n × x⁴n - 1. ಓಕೆನಾ. 2 ಇದ್ರೆ 2 × 2y² - 1 ಆಗುತ್ತೆ. ಅವಾಗ ಇಲ್ಲಿ 1 ಆಗುತ್ತೆ. ಓಕೆನಾ. ಇಂಟು ಮತ್ತೆ ಇಲ್ಲಿ y' ಯಾಕೆ ಹಾಕಿದ್ದೀನಿ ಅಂದರೆ, y² ಇಂದ ಡಿಫ್ರೆನ್ಸಿಯೇಷನ್ ಮಾಡಿದ್ವಿ, y ಇಂದ ಡಿಫ್ರೆನ್ಸಿಯೇಷನ್ ಏನು y'. ಇದೇನಾದ್ರು ಇಲ್ಲಿ ಸ್ಟೆಪ್ ಮರ್ತೋತಂದ್ರೆ ಇದು ಇಷ್ಟು ರಾಂಗ್ ಆಗುತ್ತೆ, ಇದು ನೆನ್ಪಿಟ್ಕೊಳ್ಳಿ. ಓಕೆನಾ. y² ಅಲ್ಲಿ ಡಿಫ್ರೆನ್ಸಿಯೇಷನ್ ಯಾವಾಗಾರ ಬಂತಂದ್ರೆ 2y × y'. ಓಕೆನಾ. ಇದೇ ಥರನೇ ಎಲ್ಲದೂ 4 ಮಟ್ಟ ಮಾಡಿರಿ. y'(0) ಹಾಕಿದಾಗ ಆನ್ಸರ್ ಇಷ್ಟು ಬರುತ್ತೆ, ಮಾಡ್ತಾ ಹೋಗಿ. ನೆಕ್ಸ್ಟ್ ಟೈಲರ್ ಸೀರೀಸ್ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ, ಆನ್ಸರ್ ಬರುತ್ತೆ. ಓಕೆನಾ. ನೆಕ್ಸ್ಟು ಇದನ್ನು ಸೇಮ್ ನೋಡ್ರಿ, x².y ಇದನ್ನು UV ರೂಲ್ ಹಾಕೋದು ಮಾಡೋದು, ಆಮೇಲೆ ಲಾಸ್ಟಿಗೆ ಇದನ್ನು ವ್ಯಾಲ್ಯೂ ಹಾಕೋದು. ಓಕೆನಾ. ನೆಕ್ಸ್ಟ್ ಟೈಲರ್ ಸೀರೀಸ್ ಈ ಥರ ಕ್ವಶನ್ ಕೊಟ್ಟಿದ್ರು ಸೇಮ್, 3x + y² ಅಂದರೆ 3x y², ಅದನ್ನು ಇದು ಮಾಡ್ತಾರೆ, UV ರೂಲ್ ಹಾಕ್ತಂತಾರೆ, ಮಾಡ್ತಾ ಹೋಗ್ತೀವಿ. ಓಕೆನಾ. ನೆಕ್ಸ್ಟ್ ಟೈಲರ್ ಸೀರೀಸ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡ್ತೀವಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ರಂಗಕೂಟ ನೋಡೋಣ. ಥ್ಯಾಂಕ್ ಯು.